ನೋಡುಗರಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಟಿಂಕರ್ಸ್‌ಗೆ ಸ್ವಾಗತ. ನಾನು ಪೂಜಾ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಸೂಪರ್ ಪವರ್ ಚನ್ನಬಸವಣ್ಣ SL ರವರು ಈಗಾಗಲೇ ವಿಡಿಯೋ ಒಂದರಲ್ಲಿ ತಿಳಿಸಿರುವಂತೆ ಭಾಗ ಒಂದರಲ್ಲಿ ತಿಳಿಸಿರುವಂತೆ ಬೀದರ್ ಜಿಲ್ಲೆಯ 8 ಪೊಲೀಸ್ ಠಾಣೆಗಳಲ್ಲಿ 36 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಕಸ್ಟಡಿಗೆ ಕಳಿಸಿದ ಅವರು ಸುಮಾರು 75,13,300 ರೂಪಾಯಿಗಳ ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಭಾಗ 2ರಲ್ಲಿ ವಿಶೇಷವಾದಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಇದು ವಿಶೇಷ ಗೂಗಲ್ ಮ್ಯಾಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಗೂಗಲ್ ಮ್ಯಾಪಿಂಗ್ ಕಾರ್ಯವೈಖರಿ ಅದು ಶೀಘ್ರವೇ ತಮ್ಮ ಮುಂದೆ SP ಅವರು ಅದಕ್ಕೆ ದೂರವಾಣಿ ಸಂಪರ್ಕ ಇತರ ಮಾಹಿತಿಯನ್ನು ಒದಗಿಸಲಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತದಲ್ಲಿರುವ ನಗರದಲ್ಲಿರುವ ಎಲ್ಲ CC ಕ್ಯಾಮ್ರಾಗಳಿಗೆ, ಖಾಸಗಿ ವ್ಯಕ್ತಿಗಳ ವ್ಯಾಪಾರಸ್ಥರ CC ಕ್ಯಾಮ್ರಾಗಳಿಗೆ ಅದು ಈಗ ಗ್ಲೋಬಲ್ ಅಂದರೆ ಯಾವ ರೀತಿ ಕೆಲಸ ಮಾಡ್ತದೆ ಗೂಗಲ್ ವಿಶಿಷ್ಟವಾದಂತಹ ಒಂದು ತಂತ್ರಜ್ಞಾನದಿಂದ ಎಲ್ಲ CC ಕ್ಯಾಮ್ರಾಗಳ ಕನೆಕ್ಷನ್ಗಳನ್ನು ಅದಕ್ಕೆ ಒಪ್ಪಿಸ್ತಾ ಇದ್ದಾರೆ. ಆ ಗೂಗಲ್ ಮ್ಯಾಪಿಂಗ್ ಮೂಲಕ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಂಟ್ರೋಲ್ ರೂಮ್ನಲ್ಲಿರ್ತಕ್ಕಂತಹ ಆ ಸೇವಾ ಕೇಂದ್ರಕ್ಕೆ ಎಲ್ಲ ನಾಗರಿಕರ ಎಲ್ಲ ಕ್ಯಾಮ್ರಾಗಳ ಅಳವಡಿಕೆಗಳ ಎಲ್ಲ ಕನೆಕ್ಷನ್ಸ್ ಅದು ಒಂದು ಮೆಸೇಜ್ ಮೂಲಕ ನಾಗರಿಕ ತಲುಪಿಸಿ ಎಲ್ಲಿ ಘಟನೆ ನಡೀತದೆಯೋ ಕಳ್ಳ ಕಾಕರಿಗೆ, ದುಷ್ಟರಿಗೆ, ಡಕಾಯತರಿಗೆ ಇನ್ನೂ ಬೀದರ್ ಜಿಲ್ಲೆಯಲ್ಲಿ ಜಾಗ ಇಲ್ಲ. ಅವರೆಲ್ಲರೂ ಕಾಲು ಕಿತ್ತಿ ಓಡೋಗಬೇಕಾಗಿದೆ. ಇಲ್ಲದಿದ್ದಲ್ಲಿ SP ಅವರ ಕಪ್ಪಿ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಸಾಧ್ಯದ ಮಾತು. ಯಾರೇ ಇರಲಿ, ದುಷ್ಟರಿರಲಿ, ರೌಡಿ ಶೀಟರ್ಗಳಲ್ಲಿ ರೌಡಿ ಇರಲಿ, ಗುಂಡಗಳಿರಲಿ, ಎಂಥ ಕಳ್ಳ ಕದೀಮರೇ ಇರಲಿ, ಅವರು ಯಾರು ಈ ಪೊಲೀಸು ವರಿಷ್ಠಾಧಿಕಾರಿ ಚನ್ನಬಸವಣ್ಣನವರ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಬೀದರ್ನ ಈ ಪೊಲೀಸ್ ಕಾನೂನಿನಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಗರಿಕರಿಗೆ ಸಹಕರಿಸಬೇಕಾಗಿದೆ. ಎಲ್ಲ ಕ್ಯಾಮ್ರಾ ಹೊಂದಿರತಕ್ಕಂಥ ವ್ಯಾಪಾರಸ್ಥರು, ಮನೆಯವರು, ಬಿಸ್ನೆಸ್ ಮ್ಯಾನ್ಗಳು, ಕಾರ್ಖಾನೆಗಳವರು ಎಲ್ಲರೂ ಕೂಡ ಪೊಲೀಸ್ ಕಂಟ್ರೋಲ್ ರೂಮಿನ SP ಅವರು ಹೇಳ್ತಕ್ಕಂಥ ನಂಬರ್ಗೆ ಕನೆಕ್ಟಿವಿಟಿ ಮಾಡಬೇಕಾಗಿದೆ. ಆಮೇಲೆ ನೋಡಿರಿ, ಯಾವುದೇ ಭಯ ಇರೋದಿಲ್ಲ. ಕ್ರೈಮ್ ಪ್ರಿವೆನ್ಷನ್ಗೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಇಲಾಖೆಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ಏನಂದರೆ 5P ಪಾಲಿಸಿನ ನಾನು ಜಾರಿಗೆ ತರಲಿಕ್ಕೆ ಏನಂತಾರೆ ಮೊದಲಿಂದ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಕ್ರೈಮ್ ಇವತ್ತು ಪ್ರಿವೆಂಟ್ ಆಗಬೇಕು ಅಂತಂದರೆ ಫಸ್ಟು ಏನಂತಂದರೆ ಶಾಲಾ ಹಂತದಲ್ಲಿ ಪೇರೆಂಟ್ಸ್ ಮತ್ತು ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೀವಿ, 2P. ಸೊ ಅವರ ರೋಲ್ ಭಾಳ ಇರ್ತದೆ. ಯಾಕಂದರೆ ಅಲ್ಲಿ ಅವರಿಗೆ ಸರಿಯಾದ ಕಾನೂನಿನ ತಿಳುವಳಿಕೆ ಕೊಡುವಂಥದ್ದು ಮತ್ತು ಒಳ್ಳೆಯ ವಿಷಯಗಳನ್ನು ಅವರಿಗೆ ಹೇಳಿಕೊಡುವಂಥದ್ದು 2 ಪ್ರಮುಖ ಜವಾಬ್ದಾರಿ. ಮೂರನೇದ್ದು ಏನಂದರೆ ಪೊಲೀಸ್ ಅನ್ನುವಂಥದ್ದು, ಅದರಲ್ಲಿ ನಾವು ಕಮ್ಯುನಿಟಿ ಪೊಲೀಸಿಂಗ್ನ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. ಇನ್ನು 4ನೇದ್ದು ಏನಂತಂದರೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ನಾವೇನು ಕರಿತೀವಿ, ಅವರು ಕೂಡ ಏನಂದರೆ ಸಹಕಾರ ಕೂಡ ಇದಕ್ಕೆ ಬೇಕಾಗ್ತದೆ. ಯಾಕಂತಂದರೆ ಹಲವಾರು ಈಗ ಉದಾಹರಣೆಗೆ KKRDBಯಿಂದ ಕೂಡ ನಮಗೆ ಈ ಸಾರಿ ಏನಂದರೆ CCTVಗಳನ್ನು ಅಳವಡಿಸಲಿಕ್ಕೆ ಮತ್ತೊಂದು ಏನಂದರೆ ಇಲಾಖೆಗೆ ಸಾಕಷ್ಟು ಏನಂದರೆ ಈ ಬಾರಿ ಸಹಾಯ ಕೂಡ ಏನಂದರೆ ಸಿಗ್ತದೆ. ಕೊನೆಯದಾಗಿ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿ ಅಂದರೆ ಪ್ರೆಸ್. ಸೊ 5Ps ಏನಿದೆ ಪ್ರಿವೆನ್ಷನ್ ಆಫ್ ಕ್ರೈಮಲ್ಲಿ ಪ್ರೆಸ್ ಕೂಡ ಏನಂದರೆ ತಾವು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಯಾಕಂದರೆ ತಮ್ಮ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಕ್ರೈಮ್ಗಳು ಪ್ರಿವೆಂಟ್ ಆಗೋದ್ರ ಬಗ್ಗೆ ನಾವು ಏನಂದರೆ ಮಾಹಿತಿಯನ್ನು ಕೊಡ್ತೇವೆ. ಜೊತೆಗೆ ತಮ್ಮಿಂದ ಕೂಡ ಏನಂತಂದರೆ ಸಾರ್ವಜನಿಕ ವಲಯದಲ್ಲಿ ಏನು ಚಾಲೆಂಜಸ್ ಏನಂದರೆ ಇವತ್ತು ಪಬ್ಲಿಕ್ ಫೇಸ್ ಮಾಡ್ತಾ ಇದ್ದಾರೆ ಅವುಗಳನ್ನು ಕೂಡ ಏನಂದರೆ ನಾವು ಮುಕ್ತವಾಗಿ ತಮ್ಮಿಂದ ಏನಂದರೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಏನಂದರೆ ನಾವು ಕಾರ್ಯತಂತ್ರಗಳನ್ನು ಇಲ್ಲಿ ರೂಪಿಸ್ತಾ ಇದ್ದೀವಿ. ವಿನಂತಿ ಮಾಡ್ತೇನೆ, ಎಲ್ಲ ತಾಲೂಕಾ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ನಿಗರಾಣಿ ವ್ಯವಸ್ಥೆಯನ್ನು ಆಲ್ರೆಡಿ ಜಾರಿಗೆ ತಂದಿದ್ವಿ. ನಂಬರ್ ಕೂಡ ಏನಂದರೆ ಫ್ಲ್ಯಾಶ್ ಮಾಡಿದ್ವಿ. ಬಟ್ ಏನಂತಂದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಲೆವೆಲಲ್ಲಿ ಏನಂದರೆ ಅದನ್ನು ಜನ ಏನಂತಂದರೆ ಇನ್ನೂ ಮಾಹಿತಿಯನ್ನು ಶೇರ್ ಮಾಡ್ತಾರೆ. ಈಗ ಯಾವ ಮನೆಗಳು ಕಳ್ಳತನ ಆಗಿದ್ದಾವೆ ಅವ್ರಿಗೆ ನಾವು ಹೋಗಿ ಕೇಳಿದಾಗ ಹೌದು ಸರ್ ಹೇಳಿದ್ರು, ಬಟ್ ನಾವು ಏನಂದರೆ 2 ದಿವಸ 1 ದಿವಸದಲ್ಲಿ ವಾಪಸ್ ಬರ್ತೀವಿ ಅಂತ ಹೇಳಿ ನಾವು ಹಾಕಿರಲಿಲ್ಲ ಮಾಹಿತಿನ ಅಂತ ಹೇಳಿದ್ದಾರೆ. ಬಟ್ ಯಾರು ನಮಗೆ ಕೊಟ್ಟಿದ್ದಾರೆ ಆ ಒಂದು ಮನೆಗಳದ್ದು ಯಾವುದೂ ಕೂಡ ಏನಂದರೆ ಸಮಸ್ಯೆ ಆಗಿಲ್ಲ, ಎಲ್ಲಿಯೂ ಕೂಡ ಏನಂದರೆ ಕಳ್ಳತನಗಳು ಆಗಿಲ್ಲ. ಸೊ ಆದ್ದರಿಂದ ಸಾರ್ವಜನಿಕರಿಗೆ ಈ ವ್ಯವಸ್ಥೆಯನ್ನು ಇದು ವಿನೂತನವಾಗಿ ಏನಂತಂದರೆ ನಾವು ರಾಜ್ಯದಲ್ಲಿ ಏನಂದರೆ ಪ್ರಥಮವಾಗಿ ಬೀದರ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ನಾವು ಏನಂದರೆ ಅವ್ರಿಗೆ ವಿನಂತಿ ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ತಾವು ಏನು CCTV ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದೆ ಅದನ್ನು ನಮ್ಮ ಒಂದು ದತ್ತಾಂಶಗಳಲ್ಲಿ ಏನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಅದನ್ನು ಕೂಡ ಒಂದು ಯೋಜನೆ ರೂಪಿಸ್ತಾ ಇದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಏನಂದರೆ ಮಾಧ್ಯಮದ ಮೂಲಕ ಅದನ್ನು ನಾವು
ರಿಲೀಸ್ ಮಾಡ್ತೀವಿ. ಸೊ ಅದರಲ್ಲಿ ಏನಂತಂದರೆ ಈ ಯಾರು ಈಗ ಉದಾಹರಣೆಗೆ ತಾವೊಂದು ಮನೆಯಲ್ಲಿ ನೀವು CCTV ಕ್ಯಾಮ್ರಾ ಅಳವಡಿಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಈಗ ನೀವು ಅಳವಡಿಸಿದ್ರೆ ಅದು ನಿಮಗೆ ಗೊತ್ತಿದೆ, ಪೊಲೀಸ್ಗೆ ನಮಗೆ ಮಾಹಿತಿ ಇಲ್ಲ. ಸೊ ಕ್ರೈಮ್ ಆದ ಸಂದರ್ಭದಲ್ಲಿ ನಮಗೆ ಆ CCTV ಫುಟೇಜ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಗೂಗಲ್ ಫಾರ್ಮ್ಯಾಟ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಆ ಗೂಗಲ್ ಫಾರ್ಮ್ಯಾಟ್ನ ಏನಂತಂದರೆ ಪಬ್ಲಿಕ್ಕಿಗೆ ಆಕ್ಸೆಸ್ ಕೊಡ್ತೀವಿ. ಸೊ ಅವರು ಏನಂದರೆ ಅದನ್ನು ಓಪನ್ ಮಾಡಿ ಅದರಲ್ಲಿ ಒಂದು 4-5 ಇನ್ಫಾರ್ಮೇಷನ್ ಫಿಲಪ್ ಮಾಡ್ತಾರೆ. ಅಂದರೆ ಅವ್ರ ಹೆಸರು, ವಿಳಾಸ, ಮೊಬೈಲ್ ನಂಬರು ಮತ್ತು ಎಲ್ಲಿ ಅವರು ಮನೆ ಇದೆ ಅನ್ನುವಂಥದ್ದು, ಮತ್ತು ಎಷ್ಟು CCTV ಕ್ಯಾಮ್ರಾಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಎಷ್ಟು ದಿವಸ ಬ್ಯಾಕಪ್ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅವರು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾರೆ ನಮಗೆ. ಅದು ನಮ್ಮಲ್ಲಿ ಬಂದ ಮೇಲೆ ನಮ್ಮ ಪೊಲೀಸೇ ಏನಂದರೆ ಆ ಮನೆಗೆ ಹೋಗ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಏನಂದರೆ ಆ CCTV ಅಳವಡಿಸಿರುವಂಥದ್ದನ್ನು ಒಂದು ಫೋಟೋಗ್ರಫಿ ತೊಗೊಂಡು ಅದರದ್ದು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಕಲೆಕ್ಟ್ ಮಾಡಿ ನಮ್ಮ ಪೊಲೀಸ್ IT-ನಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಾಗ್ತದೆ, ಪಬ್ಲಿಕ್ ಏನಂತಂದರೆ ಕ್ಯಾಮರಾಸನ್ನು ಏನು ಹೆಚ್ಚುವರಿಯಾಗಿ ಅವ್ರೇನು ಇನ್ಸ್ಟಾಲೇಷನ್ ಮಾಡ್ತಾರೆ ಎಲ್ಲ ಮಾಡಿರ್ತಾರೆ, ಅದನ್ನು ನಮ್ಮ ಸಿಸ್ಟಮಲ್ಲಿ ತೊಗೊಳೋದ್ರಿಂದ ಕ್ರೈಮ್ ಏನಂದರೆ ಪ್ರಿವೆಂಟ್ ಮಾಡಲಿಕ್ಕೆ, ಕ್ರೈಮ್ ಡಿಟೆಕ್ಟ್ ಮಾಡಲಿಕ್ಕೆ ಇದು ಭಾಳ ಏನಂತಾರೆ ಅನುಕೂಲಕಾರಿ ಆಗ್ತದೆ. ಸೊ ಇದು ಏನಂತಂದರೆ ಮೊದಲು ಯಾವ ಥರ ಬೇರೆ ಕಡೆ ಅಥವಾ ಉಳಿದ ಕಡೆ ಜಿಲ್ಲೆಯಲ್ಲೇ ಅಥವಾ ನಮ್ಮಲ್ಲಿಯೂ ಕೂಡ ಮೊದಲು ಯಾವ ಥರ ಸಿಸ್ಟಮ್ ಇತ್ತು ಅಂದರೆ ನಾವೇ ಬೀಟ್ನವರು ಏನಂದರೆ ಹುಡ್ಕೊಂಡು ಹೋಗಿ ಯಾರು ಹಾಕಿದ್ದಾರೆ ಅಂತ ನೋಡಿ ಮಾಡಿ ಆ್ಯಡ್ ಮಾಡೋ ಥರ ಇತ್ತು. ಕೆಲವೊಂದು ಸಾರಿ ಏನಾಗ್ತದೆ, ಕೆಲವೊಬ್ರು ಇನ್ಸ್ಟಾಲೇಷನ್ ಮಾಡಿರೋದು ಗಮನಕ್ಕೆ ಬರೋದೇ ಇಲ್ಲ ಹೋದಾಗ, ಬೀಟ್ಗೆ ಹೋದಾಗ. ಯಾಕಂದರೆ ನಾನು ಇತ್ತೀಚೆಗೆ ಈ ಮಗು ಅಪಹರಣದ ಪ್ರಕರಣದಲ್ಲಿ ರಾತ್ರಿ ಸಮಯದಲ್ಲಿ ನಾನೇ ಏನಂತಂದರೆ ಆ CCTVಗಳು ಎಲ್ಲೆಲ್ಲಿ ಅಳವಡಿಸಿದ್ದಾರೆ, ಏನಾದರೂ ಇನ್ಫಾರ್ಮೇಷನ್ ಸಿಗ್ತದ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ಅದು ನನ್ನ ಗಮನಕ್ಕೆ ಬಂತು. ಏನಂತಂದರೆ ಭಾಳಷ್ಟು ಜನ ಅಂದರೆ CCTVಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಕೆಲವರು ಸೈಂಟಿಫಿಕ್ ಆಗಿ ಅಳವಡಿಸಿದ್ದಾರೆ, ಕೆಲವರು ತಮ್ಮ ಮನೆ ಒಳಗಡೆ ಕಾಣೋ ಥರ ಅಳವಡಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಔಟ್ವರ್ಡ್ ಇರಬೇಕು, ಅಂದರೆ ಮನೆ ಹೊರಗಡೆ ಸುತ್ತಮುತ್ತಲು ಪ್ರದೇಶಗಳನ್ನು ಕವರ್ ಮಾಡೋ ಥರ ಇರಬೇಕು. ಇವರು ಏನಂತಂದರೆ ಮನೆ ಮುಂದೆ ಅಳವಡಿಸಿರ್ತಾರೆ, ಬಟ್ ಅದನ್ನು ಇನ್ಸೈಡ್ ನಮ್ಮ ಮನೆ ಕಾಣೋ ಥರ ಅಳವಡಿಸ್ತಾರೆ. ಈಗ ಒಬ್ಬ ಯಾರೋ ವ್ಯಕ್ತಿ ಬರ್ತಾನೆ, ಅವನು ಮುಸುಕು ಹಾಕೊಂಡ್ಬರ್ತಾನೆ ಅಂತ ಇಟ್ಕೊಂಡು ನೀವು ಮನೆ ಒಳಗಡೆ ಅಳವಡಿಸಿದ್ರೂ ಉಪಯೋಗ ಆಗುತ್ತೆ. ಹೊರಗಡೆ ಅಳವಡಿಸಿದ್ರೆ ಅಟ್ಲೀಸ್ಟ್ ಅವನು ಯಾವ ವೆಹಿಕಲಲ್ಲಿ ಬಂದಿದ್ದಾನೆ, ಯಾರ ಜೊತೆ ಬಂದಿದ್ದಾನೆ, ಎಷ್ಟು ಜನ ಬಂದಿದ್ದಾರೆ, ಸೊ ಇಂಥದ್ದೆಲ್ಲ ಏನಂತಂದರೆ ಮಾಹಿತಿ ನಮಗೆ ಸಿಗ್ತದೆ. ಸೊ ಅದಕ್ಕೋಸ್ಕರ ಏನಂದರೆ ಈಗ ನಾವು ಹೋಗಿ ಮಾಹಿತಿ ಕಲೆಕ್ಟ್ ಮಾಡೋದ್ರಲ್ಲಿ ಒಂದು ಗ್ಯಾಪ್ ಇತ್ತು. ಏನು ಅಂತಂದರೆ ನಮ್ಮವರು ಹೋದಾಗ ಎಷ್ಟು ಜನದ್ದು ಇದೆ ಅನ್ನುವಂಥದ್ದು ಒಟ್ಟಿಗೆ ಅಂದರೆ ಭಾಳ ಅಥೆಂಟಿಕ್ ಆಗಿ ನಾವು ತೆಗೆದುಕೊಂಡು ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಇತ್ತು, ಉಳಿದೆಲ್ಲ ಕೆಲಸ ಕರ್ತವ್ಯಗಳನ್ನು ನಿರ್ವಹಿಸ್ತಾ. ಅದಕ್ಕೆ ಇದನ್ನು ಪಬ್ಲಿಕ್ನೇ ಏನಂತಂದರೆ ನಮಗೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೊಟ್ಟಾಗ ನಾವು ಅವ್ರ ಮನೆಗೆ ಹೋಗೋದು ಭಾಳ ಈಸಿ ಆಗ್ತದೆ. ಅಂದರೆ US ಅಲ್ಲಿ ಏನಂತಾರೆ ಈಗ ಜಾರಿ ಮಾಡ್ತಾ ಇದ್ದಾರೆ, ಅಂದರೆ ಈ ಥರ ಪಬ್ಲಿಕ್ ಏನು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅದ್ರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು. ಸೊ ಪ್ರೆಸೆಂಟ್ ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಏನಂತಂದರೆ ಇದನ್ನು ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ 2008ರಿಂದ ಈವರೆಗೆ 14 ವರ್ಷಗಳಿಂದ ಉಚಿತ ಯೋಗ ತರಬೇತಿ ಶಿಕ್ಷಣ ಕೊಡ್ತಾಯಿದ್ರು. ಚಾಂದಿವಾಲೆ ದೋಂಡಿವಾ ಅಂತೇಳಿ. ಈಗ ಅವರು ಸಂಶಯಾಸ್ಪದ ರೀತಿಯಲ್ಲಿ ಉಮರ್ಗ ಹತ್ರ ಶವ ಸಿಕ್ಕಿದೆ, ಅದು ಏನು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಉಮರ್ಗ ಮಹಾರಾಷ್ಟ್ರ ಆಗಿರೋದ್ರಿಂದ ನಮ್ಮ SP ಅವರು ಉತ್ತಮವಾಗಿದ್ದಾರೆ. ಇವರು ಎಲ್ಲಿದ್ದರೂ ಕೂಡ ಒಂದು ಮಾಹಿತಿ ನಮ್ಮ ಜಿಲ್ಲೆಯವ್ರಿಗೆ ಕೊಡ್ತಾರೆ. ಮತ್ತು ಅವರು ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಬಾರ್ಗಿ ತಾಲೂಕು ಲಖನ್ಗಾಂವ್ ಗ್ರಾಮದವರು ಬೀದರ್ ನಗರದಾಗ ಸೇವೆ ಸಲ್ಲಿಸ್ತಾಯಿದ್ರು. ಯಾಕೆ ಆ ಬಗ್ಗೆ ತಾವೇನು ಸ್ವಲ್ಪ ಬೆಳಕು ಚೆಲ್ಬೋದಾ ಅಂತ. ಈ ಚಾಂದಿವಾಲೆ ಅವರ ಒಂದು ಅಸ್ವಾಭಾವಿಕ ಮರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಪ್ರಥಮವಾಗಿ ಏನಂತಂದರೆ ನಮ್ಮ ಅಲ್ಲಿಯ ಉಮರ್ಗಾ ಪೊಲೀಸ್ ಅಧಿಕಾರಿಗಳು ಏನಂತಂದರೆ ಈ ಬಾರ್ಡರ್ ಏನು ಕ್ರೈಮ್ ಏನು ನಾವು ಶೇರ್ ಮಾಡ್ತೀವಿ, ನಮ್ಮಲ್ಲಿ ಆಗಿರೋ ಕ್ರೈಮ್ಸ್ನ ಅವರಿಗೆ ಶೇರ್ ಮಾಡ್ತೀವಿ, ಅವರು ನಮಗೆ ಶೇರ್ ಮಾಡ್ತಾರೆ. ಅದರಲ್ಲಿ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಬಂತು. ನಮ್ಮ ಹುಮ್ನಾಬಾದ್ ಏನಂತಾರೆ ಬಾರ್ಡರಿಂಗ್ DSP ಅವರಿಗೆ ಏನಂದರೆ ಈ ಥರ ಒಬ್ರದ್ದು ಹಿಂಗೆ ಬಾಡಿ ಏನಂದರೆ ಟ್ರೇಸ್ ಆಗಿದೆ, ಮತ್ತು ಅವ್ರ ಕೈ ಮೇಲೆ ಏನಂದರೆ ಅದು ಬರೆದಿರುವಂಥ ಅವ್ರ ಹೆಸರು ಏನು ಹಚ್ಚೆ ಇತ್ತು ಅದ್ರ ಬಗ್ಗೆ ಮಾಹಿತಿ ಬಂತು. ಅದನ್ನು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ವೆರಿಫೈ ಮಾಡಿದಾಗ ನಮ್ಮ ಏನು ಬೀದರ್ ಮೂಲದವ್ರೆ ಅನ್ನುವಂಥದ್ದು ಅದು ನಮಗೆ ತಿಳಿದು ಬಂತು. ಯಾಕೆ ಅಂದರೆ ಅವರು ನಮಗೆಲ್ಲ ಗೊತ್ತಿದೆ, ಫೇಸ್ಬುಕ್ಕಲ್ಲಿ ಇನ್ನೊಂದರಲ್ಲಿ ಭಾಳ ಆ್ಯಕ್ಟಿವ್ ಇದ್ದರು. ಸೊ ಆಮೇಲೆ ಅವ್ರು ಏನು ಡ್ರೆಸ್ ಹಾಕಿದ್ರು ಅದು ಅವ್ರದ್ದೊಂದು ಫೇಸ್ಬುಕ್ ಪೇಜಲ್ಲಿ ಕೂಡ ಅದೇ ಡ್ರೆಸ್ ಇತ್ತು. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಏನಂತಾರೆ ವಿದಿನ್ 1 hour ಏನಂದರೆ ಅದನ್ನು ಟ್ರೇಸ್ ಮಾಡಿ ಇದು ಏನಂದರೆ ನಮ್ಮ ಜಿಲ್ಲೆಯವರೇ ಅಲ್ಲ, ಅದು ಒಂದಿತ್ತು ಸಾರಿಗೆ ಟಿಕೆಟ್ದಿತ್ತು. ಜೊತೆಗೆ ನಾವು ಏನಂತಂದರೆ ಅವ್ರು ಯಾರು ಏನು ಅನ್ನುವಂಥದ್ದನ್ನು ಆ ಹೆಸರನ್ನ ಏನಂದರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ಆ ಹೆಸರು ಕೂಡ ಏನಂದರೆ ಇಲ್ಲಿಯವರು ಎನ್ನುವಂಥದ್ದು ಬಂತು. ಮತ್ತು ಅವ್ರು ಏನು ಡ್ರೆಸ್ ಹಾಕಿದ್ರು ಸೇಮ್ ಡ್ರೆಸ್ ಅದು ಕೂಡ ಏನಂದರೆ ಆ ಒಂದು ಫೇಸ್ಬುಕ್ಕಲ್ಲಿ ಅವ್ರು ಹಾಕಿರುವ ಪೋಸ್ಟ್ನಲ್ಲೂ ಕೂಡ ಅದೇ ಡ್ರೆಸ್ ಇತ್ತು. ಸೊ ಅದನ್ನು ನಾವು ಟ್ರೇಸ್ ಮಾಡಿ ದೆನ್
ನನ್ನ ಗಮನಕ್ಕೆ ತಂದರು. ಸೊ ಆ ಸಂದರ್ಭದಲ್ಲಿ ಏನಂತಂದರೆ ನಾನು ಒಸ್ಮಾನಾಬಾದ್ SP ಅವರಿಗೆ ಮಾತನಾಡಿ ಈ ಥರ ಏನಂದರೆ ನಮ್ಮ ಜಿಲ್ಲೆಯವರು ಒಬ್ಬರು ಅಸ್ವಾಭಾವಿಕ ಮರಣ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಲ್ಲಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ತನಿಖೆಗೆ ಏನೇ ಸಹಾಯ ಬೇಕು, ಸಹಕಾರ ಬೇಕು, ನಾವು ಪೊಲೀಸ್ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಜೊತೆಗೆ ಮಾಧ್ಯಮ ಸ್ನೇಹಿತರು ನನಗೆ ಮಾತನಾಡಿದ್ರು ಒಂದಿತ್ತು, ರೇವಣ್ ಸಿದ್ದಪ್ಪ ಅವ್ರು ಮಾತಾಡಿದ್ರು. ಸೊ ಅವರು ಮಾತಾಡಿದಾಗ ನಮಗೆ ಹೇಳಿದ್ರು ಏನಂದರೆ ಸರ್ ಈ ಥರ ಆಗಿದೆ, ಅವರು ಇಲ್ಲಿ ಯೋಗ ಇದನ್ನು ಕಲಿಸ್ತಾ ಇದ್ರು ಅಂತೇಳಿ. ಸೊ ಅದನ್ನು ನಾವು ತಗೊಂಡು ಮತ್ತೆ ಅವರು ಬಸ್ ಹೋಗಿರೋದ್ರಿಂದ ಅಲ್ಲಿ ಅವರು ಏನಂದರೆ ರೋಡ್ ಆಕ್ಸಿಡೆಂಟ್ ಆಗಿ ಅಂದರೆ ರೋಡ್ ಮೇಲೆ ಡೆತ್ ಆಗಿರೋದ್ರಿಂದ ಸೊ ಯಾವುದೇ ಒಂದು ವೆಹಿಕಲ್ನಲ್ಲಿ ಟ್ರಾವೆಲ್ ಮಾಡಿಲ್ಲ, ಅವರು ಬಸ್ ಟ್ರಾವೆಲ್ ಮಾಡಿದ್ದಾರೆ. ಸೊ ಅದಕ್ಕೆ ಏನಂದರೆ ಸಂಶಯ ಇನ್ನೂ ಜಾಸ್ತಿ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಾಗ ಮತ್ತೆ ಅವರ ಒಂದು ವ್ಯಕ್ತಿಯವರಿಗೆ ಈ ವಿಷಯವನ್ನು ಅವ್ರು ಗಮನಕ್ಕೆ ತಂದಿದ್ದೀವಿ. ಜೊತೆಗೆ ನಿನ್ನೆ ಅವರ ಕುಟುಂಬಸ್ಥರು ಏನಂದರೆ ನಮ್ಮ ಆಫೀಸಿಗೆ ಬಂದಿದ್ದರು. ಸೊ ಅವರು ಕೆಲವೊಂದು ಏನಂತಾರೆ ಕನ್ಸರ್ನನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು. ಏನಂತಂದರೆ ಅವರ ಒಂದು ವಾಚ್ ಮಿಸ್ಸಿಂಗ್ ಇದೆ, ಅವ್ರದ್ದು ಏನಂತ ಮೊಬೈಲ್ ಇಲ್ಲ ಅವ್ರದ್ದು ಏನಂದರೆ ಆ ಸ್ಥಳದಲ್ಲಿ. ಸೊ ಎಲ್ಲ ವಿಷಯಗಳನ್ನು SP ಒಸ್ಮಾನಾಬಾದ್ ಅವರಿಗೆ ನಿನ್ನೆ ಮತ್ತೊಮ್ಮೆ ಮಾತನಾಡಿ ಅವರು ಏನಂದರೆ ಇವರಿಗೆ ಭೇಟಿಯಾಗಲಿಕ್ಕೆ ಅಂತ ತಿಳಿಸಿದ್ದಾರೆ ಕುಟುಂಬದವರು. ಸೊ ಅವರು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೊದಲಿನಿಂದನೂ ಕೂಡ ಏನಂತಾರೆ ಪೊಲೀಸು ಬಾರ್ಡರ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಮ ಒಸ್ಮಾನಾಬಾದ್ ಇರ್ಬೋದು, ಲಾತೂರ್ ಇರ್ಬೋದು, ಈ ಕಡೆ ಸಂಗಾರೆಡ್ಡಿ ಇರ್ಬೋದು, ಎಲ್ಲ ಪೊಲೀಸ್ ಅಧಿಕಾರಿಗಳು ನಾವು ಅವರು ನಮ್ಮ ಮಧ್ಯೆ ಯಾವುದೇ ಬಾರ್ಡರ್ ಪ್ರಶ್ನೆ ಇಲ್ಲದೇ ಏನಂತಂದರೆ ಎಲ್ಲ ಕೇಸ್ಗಳಲ್ಲಿ ತನಿಖೆಗಳಲ್ಲಿ ನಾವು ಒಬ್ಬರಿಗೊಬ್ಬರು ಸಹಕಾರ ಮಾಡ್ತಾ ಇದ್ದೀವಿ. ಸಂತೋಷ್ ಅವ್ರ ಮೇಲೆ ಏನು ರೌಡಿ ಹಲ್ಲೆ ಮಾಡಿದ್ರು, ಈ ಥರ ಎಂಟೈರ್ ಸಿಟಿಯಲ್ಲಿ ಎಷ್ಟು ಜನ ಈಗ ನಮ್ಮ ತಮ್ಮ ಹತ್ರ ಈಗ ಬೀದರ್ ಜಿಲ್ಲೆಯಲ್ಲಿ ಹಿಂದೆ PS ಹೋದವರು ಈಗ DSP ಆಗಿ ಬಂದಿದ್ದಾರೆ, ASP ಆಗಿ ಬಂದಿದ್ದಾರೆ, ಸರ್ಕಲ್ ಆಗಿ ಬಂದಿದ್ದಾರೆ. ಈಗ ಎಲ್ಲರೂ ಈಗ ಅಂಥವ್ರಿಗೆಲ್ಲ ಗೊತ್ತಿರ್ತದೆ ಈಗ ಎಷ್ಟು ಜನ ರೌಡಿಗಳು, ಎಷ್ಟು ಜನ ಇಲ್ಲಿ MOB ಇದ್ದಾರೆ, ಅವರೆಲ್ಲ ಲಿಸ್ಟ್ ಯಾವುದು, ಮತ್ತು ತಡಿಪಾರು ಮಾಡಲಿಕ್ಕೆ ಗಡಿಪಾರು ಮಾಡ್ತಕ್ಕಂಥದ್ದು ಎಷ್ಟು ಜನ ಲಿಸ್ಟು, ಅದೆಲ್ಲ ತಾವು ಇದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕ ಕೊಟ್ಟಿದ್ದಾದರೆ ಮತ್ತು ಅವ್ರನ್ನೂ ಕೂಡ ಒಂದು ಸ್ವಲ್ಪ ಚುರುಕು ಮುಟ್ಟಿಸಿದ್ದಾದರೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು ಅಂತಕ್ಕಂಥದ್ದು. ನಮ್ಮಲ್ಲಿ ಏನಂತಂದರೆ ಎಷ್ಟು ಜನ ಆ್ಯಕ್ಟಿವ್ ರೌಡಿಗಳಿದ್ದಾರೆ ಅವರೆಲ್ಲರನ್ನೂ ನಾವು ಸಂಪೂರ್ಣವಾಗಿ ಏನಂತಾರೆ ಪ್ರಿವೆಂಟಿವ್ ಸೆಕ್ಷನ್ಗಳಲ್ಲಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀವಿ 100%. ಸರ್ ಎರಡನೇದ್ದು ಏನಂತಾರೆ ಒಟ್ಟು 18 ಜನ ರೌಡಿ ಶೀಟರ್ಗಳನ್ನ ನಾವು ಆಗಲೇ ಜಿಲ್ಲೆಯಿಂದ ಗಡಿಪಾರು ಕೂಡ ನಾವು 6 ತಿಂಗಳವರೆಗೆ ಮಾಡಿದ್ದೀವಿ. ಕೆಲವೊಬ್ರು ಏನಂದರೆ ಅದನ್ನು ಮುಗಿಸಿ ಬಂದು ಪೀಸ್ಫುಲ್ ಆಗಿದ್ದಾರೆ. ಮತ್ತೆ ಏನಾದರೂ ಅವರು ಏನಾದರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಮತ್ತೇನೋ ಪ್ರಕರಣಗಳಲ್ಲಿ ಏನಾದರೂ ಭಾಗಿಯಾಗೋದು ಕಂಡು ಬಂದರೆ ಮತ್ತೆ ಅವ್ರನ್ನ ಏನಂದರೆ ಇನ್ನೂ ಹೆಚ್ಚುವರಿಯಾಗಿ ಏನಂತಾರೆ ಗುಂಡಾ ಆ್ಯಕ್ಟಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಲಿಕ್ಕೆ ರೆಡಿ ಇದ್ದೀವಿ. ಎಂಟೈರ್ ಸ್ಟೇಟಲ್ಲಿ ಈ ವರ್ಷ ಏನಂತಾರೆ ಗುಂಡಾ ಆ್ಯಕ್ಟಲ್ಲಿ ನಮ್ದು ಒಂದೇ ಒಂದು ಪ್ರಕರಣ ಏನಂತಾರೆ ಸಕ್ಸಸ್ಫುಲ್ಲಾಗಿ ಪ್ರೂವ್ ಮಾಡಿದ್ದೀವಿ. ಮತ್ತು ಅವ್ರನ್ನ ಏನಂದರೆ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಅದು ಮಾಹಿತಿಯನ್ನು ತಮಗೆ ಲಾಸ್ಟ್ ಮಂತಲ್ಲಿ ನಾವು ಶೇರ್ ಮಾಡಿದ್ದೀವಿ. ಸೊ ಬೀದರ್ ಜಿಲ್ಲಾ ಪೊಲೀಸ್ ಏನಿದೆ ಯಾರೇ ಇರಲಿ, ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರೇ ಇರಲಿ, ರೌಡಿ ಶೀಟರ್ಸ್ ಇರಲಿ ಅಥವಾ MOBನೇ ಇರಲಿ, ಕಾನೂನನ್ನು ಏನಂತಂದರೆ ಸುವ್ಯವಸ್ಥೆನ ಭಂಗ ತರುವಂಥ ಕೆಲಸ ಮಾಡಿದ್ರೆ ನಾವು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ತೀವಿ. ಅದರಲ್ಲಿ ಯಾವುದೂ ಮುಲಾಜಿಲ್ಲ. ಮತ್ತು ಯಾರು ಪರಿವರ್ತನೆಯಾಗಿ ಒಳ್ಳೆ ರೀತಿಯಲ್ಲಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತಾರೆ ಅಂಥವರಿಗೂ ಕೂಡ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಕೊಡ್ತೀವಿ. ಈಗ ಮೊನ್ನೆ ಒಂದು ಪ್ರಕರಣದಲ್ಲಿ ಏನಂತಂದರೆ ಒಬ್ಬ ಮಹಿಳೆ ನಮ್ಮ ಆಫೀಸಿಗೆ ಬಂದು ಏನಂತಂದರೆ ಅವರ ಗಂಡ ಏನಂತಂದರೆ ಫುಲ್ ಟೈಮ್ ಏನು ಈ ಕ್ರಿಕೆಟ್ ಬುಕ್ಕಿಂಗು ಮತ್ತು ಮಟ್ಕಾದಲ್ಲಿ ಏನಂತಾರೆ ಇನ್ವಾಲ್ವ್ ಆಗಿದ್ರು, ಮತ್ತು ಬೇರೆಯವರಿಗೂ ಕೂಡ ತೊಂದರೆ ಮಾಡ್ತಾ ಏನಂದರೆ ತಿರುಗ್ತಾಯಿದ್ರು. ಅಂಥವ್ರಿಗೆ ನಾವು ಏನಂತಂದರೆ ಗಡಿಪಾರು ಮಾಡಿದ್ವಿ 6 ತಿಂಗಳು. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಮನೆಯವರು ಏನಂತಂದರೆ ಭಾಳಷ್ಟು ಅವನಿಗೂ ಕೂಡ ಏನಂದರೆ ಅದು ಭಾಳ ಪರಿಣಾಮ ಆಗಿದೆ. ಆಮೇಲೆ ಅವನು ವಾಪಸ್ ಬಂದ ಮೇಲೆ ಏನಂದರೆ ಈಗ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಏನಂತಾರೆ ಒಬ್ಬ ಹೊಸ ಮನುಷ್ಯನಾಗಿ ಬದುಕ್ತಾ ಇದ್ದಾನೆ ಅನ್ನುವಂಥದ್ದನ್ನು ಅವರಿಗೆ ಕನ್ಫರ್ಮ್ ಆದಮೇಲೆ ಅವ್ರು ನಮಗೆ ಬಂದು ಧನ್ಯವಾದ ಹೇಳೋಕ್ಕೆ ಬಂದಿದ್ರು. ಸರ್ ನಿಮ್ಮಿಂದಾಗಿ ಏನಂದರೆ ನನ್ನ ಗಂಡ ಪರಿವರ್ತನೆ ಆಗಿದ್ದಾನೆ, ಯಾವುದೂ ಇಂಥ ವಿಷಯಗಳಿಗೆ ಹೋಗ್ತಾ ಇಲ್ಲ. ಈಗ ಏನಂದರೆ ಮನೆ ಕಡೆ ಏನಂದರೆ ನೋಡಿಕೊಂಡು ಆಮೇಲೆ ಅಲ್ಲೇ ಒಂದು ಇದು ಇದೆ, ಏನೋ ಕಾಂಪ್ಲೆಕ್ಸ್ ಥರ ಇದೆ, ಅದನ್ನು ಏನಂದರೆ ನೋಡಿಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಮುಂದೆ ಇಂಥ ಪ್ರಕರಣಗಳಲ್ಲಿ ಯಾವ ಕಾರಣಕ್ಕೂ ಅವ್ರು ಭಾಗಿಯಾಗೋದಿಲ್ಲ ಅಂತ ನಾನು ತಮಗೆ ಏನಂದರೆ ಭರವಸೆನೂ ಹೇಳಲಿಕ್ಕೆ ಬಂದಿದ್ದೀನಿ ಮತ್ತು ಧನ್ಯವಾದ ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಮುಂದೆ ಹೇಳಿದ್ರು. ಸೊ ಆ ಥರ ಹೇಳಿದಾಗ ನಾವು ಅವರಿಗೆ ಅದನ್ನೇ ಹೇಳಿದ್ವಿ, ಏನಂತಂದರೆ ನಾವು ನಿಗಾ ಅನ್ನುವಂಥದ್ದು ನಾವು ಕಂಟಿನ್ಯೂ ಇಡ್ತೀವಿ. ಅದು ಈಗ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ, ಅದು ಒಳ್ಳೆಯದು. ಅವರು ಪರಿವರ್ತನೆ ಆಗಿದ್ದಾರೆ, ಒಳ್ಳೆಯದು. ಸ್ವಲ್ಪ ಅವರು ಇಬ್ಬರು ಅವನು ಯಾರು ವ್ಯಕ್ತಿ ಬಂದಿದ್ದ ಅವನು ಕೂಡ ಭಾಳ ಭಾವುಕನಾಗಿ ಏನಂತಾರೆ ಕಣ್ಣಲ್ಲಿ ನೀರು ತಂದು ಏನಂದರೆ ಹೇಳ್ದ, ಇಲ್ಲ ಸರ್ ಪರಿವರ್ತನೆ ಆಗಿದ್ದೀನಿ, ನನಗೆ ಅರಿವಾಯಿತು. ಯಾವಾಗ ನಾನು ನನ್ನ ಫ್ಯಾಮಿಲಿ ಬಿಟ್ಟು ದೂರ ಇದ್ದೆ, ನನ್ನ ಮಕ್ಕಳನ್ನ ಬಿಟ್ಟು ದೂರ ಇದ್ದೆ, ಆವಾಗ ನನಗೆ ಏನಂದರೆ ಇದ್ರ ಬಗ್ಗೆ ಅರಿವಾಯಿತು ಅಂತ. ಮತ್ತು ಯಾವಾಗಲೂ ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲವೊಂದು
ಎವ್ರಿ ಡೇ 1 ಅವರ್ ಏನಂತಂದರೆ ಅವ್ರನ್ನ ಕೂರಿಸ್ಕೊಂಡು ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ಕೂಡ ಹೇಳುವಂಥ ಕೆಲಸ ಮಾಡಿದ್ದಾರೆ. ಆ ರೌಡಿಗಳಲ್ಲಿ ಈಗ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ತಮ್ಮ ಇಲಾಖೆಯಿಂದ ಈಗ ಪಿಸ್ತೂಲು ಲೈಸೆನ್ಸ್ ಪಡೆದಿದ್ದಾರೆ. ಅಂಥ ರೌಡಿಗಳ ವಿರುದ್ಧ ಏನು ಕ್ರಮ ವಹಿಸ್ತಾರೆ? ಯಾರು ಅಂತ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ನನಗೆ ಗೊತ್ತಿರೋ ಥರ ಯಾವುದೇ ರೌಡಿ ಶೀಟರ್ಗಳಿಗೆ ನಾವು ಯಾವುದೂ ಲೈಸೆನ್ಸ್ ಕೊಟ್ಟಿಲ್ಲ. ಮತ್ತು ಆ ಥರದ್ದು ಕೊಟ್ಟಿದ್ದನ್ನು ಏನಂತಾರೆ ಕ್ಯಾನ್ಸಲೇಷನ್ ಮಾಡಿದ್ದೀವಿ. ಯಾರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರು ಕ್ಯಾನ್ಸಲೇಷನ್ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಅಂಥ ವ್ಯಕ್ತಿಗಳಿಗೆ ವೆಪನ್ಗಳನ್ನು ಕೊಡೋದೇ ಇಲ್ಲ. ಮತ್ತು ಯಾರು ಹಿಂದೆ ಪ್ರಕರಣಗಳಲ್ಲಿ ಇದ್ದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಖುಲಾಸೆ ಆಗಿರ್ತಾರೆ, ಏನಂತಂದರೆ ಅವರು ಖುಲಾಸೆ ಅಂದರೆ ಸಂಪೂರ್ಣ ಖುಲಾಸೆ ಅಲ್ಲ, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಖುಲಾಸೆ ಆಗಿರ್ತಾರೆ. ಸೊ ಅಂಥವ್ರು ಕೂಡ ನಂದು ಹಳೆಯದು ಲೈಸೆನ್ಸ್ ಇತ್ತು ಕೊಡಿ ಅಂತ ಬಂದಾಗೂ ಕೂಡ ನಾವೀಗ ರಿಜೆಕ್ಟ್ ಮಾಡ್ತೇವೆ. ಸೊ ಯಾಕಂದರೆ ವೆಪನ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿ ಹತ್ರ ಇದ್ದಾಗ ಅದನ್ನು ಅವನು ತನ್ನ ಒಳ್ಳೆಯದಕ್ಕೆ ತನ್ನ ಆತ್ಮರಕ್ಷಣೆಗೋಸ್ಕರ ಏನಂತಾರೆ ಬಳಸ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಯಾಕಂದರೆ ಈಗ ಚಾಕು 2 ಥರನೂ ಬಳಸ್ಬೋದು. ತರಕಾರಿ ಹೆಚ್ಚಲಿಕ್ಕೂ ಬಳಸ್ಬೋದು, ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೂ ಬಳಸ್ಬೋದು. ಸೊ ಅದನ್ನು ನಾವು ಚೆಕ್ ಮಾಡಬೇಕು, ಅವನ ಇಂಟೆನ್ಷನ್ ಏನಿದೆ. ಸೊ ಅದನ್ನು ನೋಡಿಬಿಟ್ಟು ನಾವು ಮಹಿಳೆಯವ್ರನ್ನ ನಾವು ಮತ್ತೆ ಕರೆಸಿ ನಮ್ಮ ವಿಮೆನ್ ಆಫೀಸರ್ ಏನಂದರೆ ಅವ್ರನ್ನ ಕೇಳಿದಾಗ ಅವರು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ ಏನಂತಂದರೆ ಅದು ನಮಗೆ ಅವ್ರ ಮಧ್ಯೆ ಏನಂದರೆ ಭಾಷೆ ಹಿನ್ನೆಲೆಯಲ್ಲಿ ನಮಗೆ ವಾಗ್ವಾದ ಆಯಿತು, ಬಟ್ ನನಗೆ ಯಾವುದೇ ಪ್ರಕರಣವನ್ನು ನಾನು ದಾಖಲಿಸಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದನ್ನ ಅವ್ರು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ಆ ವ್ಯಕ್ತಿ ಯಾರು ಈ ಒಂದು ವಿಡಿಯೋನಲ್ಲಿ ಏನು ಬಂದಿದ್ದ ಅವನ ಮೇಲೆ ನಾವು ಮುಂಜಾಗ್ರತಾ ಕ್ರಮವಾಗಿ 110 CRPCಯಲ್ಲಿ ಅವನ ಮೇಲೆ ಏನಂದರೆ ಪ್ರಕರಣ ದಾಖಲು ಮಾಡಿದ್ವಿ. ಯಾಕೆ ಅಂತಂದರೆ ಅವರು ಮಹಿಳೆ ಇವತ್ತು ಪ್ರಕರಣ ದಾಖಲಿಸದೇ ಇರ್ಬೋದು, ಬಟ್ ಆ ವ್ಯಕ್ತಿ ಏನಂತಂದರೆ ನಡ್ಕೊಂಡಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ಏನಂತಂದರೆ ಏನು ಕಾನೂನಿನಲ್ಲಿ ಏನು ಅವಕಾಶ ಇದೆ ನಾವು ಅದನ್ನು ನಾವು ಬಳಸಿ ಅವ್ರ ಮೇಲೆ 110 CRPCನಲ್ಲಿ ಪ್ರಕರಣವನ್ನು ದಾಖಲು. ಇವತ್ತು ಇಡೀ ಕರ್ನಾಟಕದಲ್ಲಿ 112 ಏನಂದರೆ ಬೆಸ್ಟ್ ಸರ್ವಿಸ್ ನಾವು ಬೀದರ್ ಜಿಲ್ಲೆ ಪೊಲೀಸ್ ನಾವೇನಂದರೆ ನೀಡ್ತಾ ಇದ್ದೀವಿ. ಅತ್ಯಂತ ಶಾರ್ಟೆಸ್ಟ್ ಟೈಮಲ್ಲಿ 12 ಮಿನಿಟ್ಸ್ನಲ್ಲಿ ಯಾವುದೇ ಒಂದು ಸ್ಥಳಕ್ಕೆ ಕರೆ ಮಾಡಿದಾಗ ನಮ್ಮವರು ಹೋಗಿ ಏನಂದರೆ ರೀಚ್ ಆಗ್ತಾರೆ. ಸೊ ಯಾರೂ ಕೂಡ ಏನಂತಂದರೆ ಕಾನೂನನ್ನು ಕೈಗೆ ತೆಗೆದುಕೋಬಾರ್ದು. ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗಲಿ ಅಥವಾ ಏನಾದರೂ ಆ ಥರದ್ದು ಅವ್ರ ಗಮನಕ್ಕೆ ಬಂದರೆ, ಅನಧಿಕೃತವಾಗಿ ಏನಾದರೂ ಸಾಗಾಟ ಮಾಡ್ತಾ ಇದೆ ಅನ್ನೋಂಥದ್ದು ಬಂದರೆ ಪೊಲೀಸಿಗೆ ತಿಳಿಸ್ಬೇಕು. ನಾವು 100ಕ್ಕೆ 100ರಷ್ಟು ಅದನ್ನು ಏನಂದರೆ ಪರಿಶೀಲನೆ ಮಾಡ್ತೀವಿ. ಯಾಕಂದರೆ ಕೆಲವೊಮ್ಮೆ ಎಲ್ಲ ರೀತಿಯಾದಂತಹ ಲೈಸೆನ್ಸನ್ನು ಇನ್ನೊಂದು ಇಟ್ಕೊಂಡು ಕೂಡ ಯಾರಾದರೂ ಸಾಗಾಟ ಮಾಡ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಏನಂತಂದರೆ ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದು ಅಂತ ಏನು ಹೇಳ್ತೀವಿ ಆ ಥರ ಮಾಡುವಂಥದ್ದಾಗಲಿ ಅದು ಕೂಡ ತಪ್ಪಾಗ್ತದೆ. ಅದಕ್ಕೆ ಏನಂದರೆ 112ಗೆ ತಾವು ಕಾಲ್ ಮಾಡ್ಬೋದು, ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಬೋದು, ಮತ್ತು ಪೊಲೀಸ್ ಅಧಿಕಾರಿಗಳ ನಂಬರ್ಗಳು ಕೂಡ ಏನಂದರೆ ಠಾಣೆ ಮುಂದೆ ಇರ್ತದೆ, ಅದಕ್ಕೂ ತಾವು ಕೂಡ ಕಾಲ್ ಮಾಡ್ಬೋದು. ಆ ಥರದ್ದಿದ್ದಾಗ ವಿತ್ ವೆಹಿಕಲ್ ಬೇಕಾದ್ರೆ ಅಷ್ಟು ಇದ್ದರೆ ತಾವೇನಂದರೆ ಒಂದು ವೆಹಿಕಲ್ದು ಫೋಟೋ ಬೇಕಾದ್ರೆ ತೊಗೊಂಡು ಕಂಟ್ರೋಲ್ ರೂಮ್ಗೆ ಹಾಕೋದು ಕೂಡ ಸಾಕು. ನಾವು ಏನಂತಾರೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ. ಇದರಲ್ಲಿ ಪಾರದರ್ಶಕವಾಗಿ ಏನಂತಾರೆ ಪೊಲೀಸ್ ಕ್ರಮ ತೆಗೆದುಕೊಳ್ತೀವಿ. ಅಧಿಕಾರಿ ನಮ್ಮ ಟ್ರಾಫಿಕ್ಕು ಮತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳು ಜೊತೆಯಾಗಿ ಒಂದು ಜಂಟಿಯಾಗಿ ಕಾರ್ಯಾಚರಣೆ ಮಾಡೋಕ್ಕೆ ಈಗ ಒಪ್ಕೊಂಡಿದ್ದಾರೆ. ಅದರಲ್ಲಿ ಏನಂತಂದರೆ ಯಾರೇ ತರಕಾರಿ ಮಾರುವಂಥದ್ದು ಇನ್ನೊಂದಿದ್ರು ತಳ್ಳೋ ಗಾಡೀಲಿ ಮಾರಬೇಕು ಹೊರತು ಪರ್ಮನೆಂಟ್ ಆಗಿ ಶೆಡ್ ಹೊಡ್ಕೊಂಡು ಅಲ್ಲಿ ಮಾರೋ ಆಗಿಲ್ಲ ಅನ್ನುವಂಥದ್ದು ನಿರ್ಧಾರ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಯಾಕೆ ಅಂದರೆ ಭಾಳ ನಾನು ನೋಡಿದ್ದೀನಿ ಏನಂದರೆ ಫುಟ್ಪಾತ್ ಮೇಲೆ ಪರ್ಮನೆಂಟ್ ಆಗಿ ಅಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ, ಅವ್ನು ಮತ್ತೆ ರಾತ್ರಿ ಅಲ್ಲೇ ಇಟ್ಟು ಹೋಗ್ತಾನೆ. ಸೊ ಮುಂಜಾನೆ ಓಡಾಡೋಕ್ಕೆ ಜನರಿಗೆ ತೊಂದರೆ ಆಗ್ತದೆ, ಉಳಿದ ಸಮಯದಲ್ಲಿ ತೊಂದರೆ ಆಗ್ತದೆ. ಈಗ ಏನೋ ಅವ್ನು ಮಾರಾಟ ಮಾಡ್ತಾನೆ ಆಯಿತು, ಏನಂದರೆ ಒಂದು ಜಾಗ ತೋರಿಸಿ ಎಷ್ಟು ಮಿನಿಮಮ್, ಯಾಕಂದರೆ ಇವತ್ತು ಸಾರ್ವಜನಿಕರಿಗೂ ಕೂಡ ಏನಂದರೆ ತರಕಾರಿ ಬೇಕು, ಇನ್ನೊಂದು ಬೇಕು, ಅಗತ್ಯ ವಸ್ತುಗಳು ಟೈಮ್ ಕೂಡ ಫಿಕ್ಸ್ ಮಾಡಿ. ಸೊ ಈ ಟೈಮಿಂದ ಈ ಟೈಮ್ ಒಳಗಾಗಿ ಅಲ್ಲಿ ಬಂದು ಏನೋ ತರಕಾರಿನೂ ಇದೆ ತಳ್ಳೋ ಗಾಡಿನಲ್ಲಿ ಮಾರಿ ಹೋಗ್ಬಿಡ್ಬೇಕು, ತೊಗೊಂಡು ಹೋಗ್ಬೇಕು, ಅಲ್ಲೇ ಪರ್ಮನೆಂಟಾಗಿ ಇಡಬಾರ್ದು ಅನ್ನುವಂಥದ್ದು ಸೂಚನೆ ಕೊಟ್ಟಿದ್ದೀವಿ. ಅದನ್ನು ಏನಂತಾರೆ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಮತ್ತು ಮುನ್ಸಿಪಾಲ್ಟಿಯವರು ಏನಂದರೆ ಕೂಡಲೇ ಅದನ್ನು ಜಾರಿ ಮಾಡ್ತಾರೆ. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.